ಉತ್ತರ ಕರ್ನಾಟಕದ ಜಾನಪದ ಗಾಯಕರ ಮೇಲೆ ಹಾಲಿನ ಅಭಿಷೇಕ, ಇದು ಅಭಿಮಾನವೋ ಅತಿರೇಕವೋ ಒಂದು ತಿಳಿತಾ ಇಲ್ಲ. ನಮಸ್ಕಾರ, ಸುದ್ದಿ ಜಗತ್ತು ವೀಕ್ಷಕರಿಗೆ ಸ್ವಾಗತ. ಉತ್ತರ ಕರ್ನಾಟಕ ಅಂದರೆ ಇದು ಕಲೆ ಮತ್ತು ಸಾಹಿತ್ಯದ ತವರು. ಇಲ್ಲಿನ ಜನಪದ ಗಾಯಕರ ಧ್ವನಿಯಲ್ಲಿ ದೈವಿಕ ಶಕ್ತಿ ಇದೆ. ಇಲ್ಲಿ ಯಾವುದೇ ಜನಪದ ಗಾಯಕರ ಕಾರ್ಯಕ್ರಮ ಇರಲಿ, ಇಲ್ಲಿ ಜನಸಾಗರವೇ ಹರಿದು ಬರುತ್ತೆ. ಆದರೆ ಇತ್ತೀಚೆಗೆ ಆ ಪ್ರೀತಿ ಒಂದು ವಿಲಕ್ಷಣ ರೂಪವನ್ನು ಪಡೆದುಕೊಳ್ತಾ ಇದೆ. ಗಾಯಕರು ಹಾಡ್ತಾ ಇರಬೇಕಾದ್ರೆ ಅವರ ಮೇಲೆ ಲೀಟರ್ ಗಟ್ಟಲೆ ಹಾಲು ಸುರಿಯೋದು ಈಗ ಟ್ರೆಂಡ್ ಆಗಿಬಿಟ್ಟಿದೆ. ದೇವರಿಗೆ ಮಾಡೋ ಅಭಿಷೇಕವನ್ನು ಕಲಾವಿದರಿಗೆ ಮಾಡಿ ಸಂಭ್ರಮಿಸೋ ನಮ್ಮ ಜನಕ್ಕೆ ನಿಜಕ್ಕೂ ಬುದ್ಧಿ ಇಲ್ವಾ, ಅಥವಾ ಇದು ಅತಿರೇಕನ? ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಕಲೆಗೆ ಬೆಲೆ ಕೊಡೋದು ಅಂದರೆ ಕಲಾವಿದನನ್ನು ಗೌರವಿಸೋದು. ಆದರೆ ವೇದಿಕೆ ಮೇಲೆ ಒಬ್ಬ ಗಾಯಕ ಹಾಡ್ತಾ ಇರಬೇಕಾದ್ರೆ ಅವರ ಮೇಲೆ ಬಕೆಟ್ ಗಟ್ಟಲೆ ಹಾಲು ಸುರಿಯೋದು ಎಷ್ಟರ ಮಟ್ಟಿಗೆ ಸರಿ? ಆ ಹಾಲು ಅವರ ಕಣ್ಣಿಗೆ ಹೋಗುತ್ತೆ, ಬಾಯಿಗೆ ಹೋಗುತ್ತೆ, ಅವರು ಉಸಿರಾಡಲು ಕಷ್ಟಪಡ್ತಾರೆ. ಕೈಯಲ್ಲಿರೋ ಮೈಕ್ ಎಲೆಕ್ಟ್ರಾನಿಕ್ ವಸ್ತು ಶಾರ್ಟ್ ಸರ್ಕ್ಯೂಟ್ ಆದರೆ ಯಾರು ಹೊಣೆ? ಗಾಯಕರು ತೊಟ್ಟಿರೋದು ಬೆಲೆ ಬಾಳುವ ಬಟ್ಟೆಗಳಿರ್ಬೋದು. ಆ ಹಾಲಿನ ವಾಸನೆ ಮತ್ತು ಜಿಗುಟತನದಿಂದ ಆ ಕಲಾವಿದನಿಗೆ ಎಷ್ಟು ಮುಜುಗರ ತಂದಿರ್ಬೋದು. ನಮ್ಮ ಉತ್ತರ ಕರ್ನಾಟಕದ ಜನ ಮುಗ್ಧ ಮನುಷ್ಯರ ಅಂತೀವಿ, ಆದರೆ ಆ ಮುಗ್ಧ ಮನುಷ್ಯರ ಹುಚ್ಚಾಟ ಬದಲಾಗ್ತಾ ಇದೆ. ಒಂದು ಕಡೆ ಒಂದು ಹನಿ ಹಾಲಿಲ್ಲದೆ ಎಷ್ಟೋ ಮಕ್ಕಳು ಹಸಿವಿನಿಂದ ಇದ್ದಾರೆ. ಹಾಲಿನ ದರ ಲೀಟರಿಗೆ 40 ರಿಂದ 50 ರೂಪಾಯಿ ದಾಟಿದೆ. ಇಂತಹ ಪರಿಸ್ಥಿತಿಯಲ್ಲಿ 100 ಲೀಟರ್ ಹಾಲನ್ನು ನೆಲಕ್ಕೆ ಸುರಿದು ವೇಸ್ಟ್ ಮಾಡೋದು ಯಾವ ಸಂಸ್ಕೃತಿ? ದೇವಸ್ಥಾನದಲ್ಲಿ ಅಭಿಷೇಕ ಮಾಡೋದಕ್ಕೂ ಒಬ್ಬ ಮನುಷ್ಯನ ಮೇಲೆ ಹಾಲು ಸುರಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಕಲಾವಿದ ಅನ್ನೋದು ನಮಗಿಂತ ಮಿಗಿಲಾದವನು ಇರ್ಬೋದು, ಆದರೆ ಅವನು ಕೂಡ ನಮ್ಮಂತೆ ಮನುಷ್ಯ. ಅವನನ್ನು ವಿಗ್ರಹ ಮಾಡೋ ಬರದಲ್ಲಿ ನಾವು ಮಾನವೀಯತೆಯನ್ನು ಮರಿತಾ ಇದ್ದೇವೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ ಗಾಯಕರ ಅಸಹಾಯಕತೆ. ಅಭಿಮಾನಿಗಳು ಹಾಲು ಸುರಿಯುವಾಗ ಗಾಯಕರು ಬೇಡ ಅಂದರೆ ನಮಗೆ ಅಹಂಕಾರ ಬಂದುಬಿಟ್ಟಿದೆ ಅಂತ ಜನ ಅಂದ್ಕೊಳ್ತಾರೆ ಅನ್ನೋ ಭಯ ಅವರಿಗೆ. ಹಾಗಾಗಿ ಅವರು ಅಸಹ್ಯವಾದರೆ ಮುಗುಳ್ನಗುತ್ತಲೇ ಆ ಹಾಲಿನ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅಭಿಮಾನಿಗಳೇ, ನೀವು ಕಲಾವಿದನಿಗೆ ಕೊಡೋ ದೊಡ್ಡ ಉಡುಗೊರೆ ಅಂದರೆ ಅವರ ಹಾಡನ್ನು ಕೇಳಿ ಚಪ್ಪಾಳೆ ತಟ್ಟೋದು, ಅವರ ಮೇಲೆ ಕಸದಂತೆ ಹಾಲು ಸುರಿಯೋದಲ್ಲ. ಇದು ಪ್ರೀತಿಯಲ್ಲ, ಒಂದು ರೀತಿಯ ಕ್ರೌರ್ಯ. ಸುದ್ದಿ ಜಗತ್ತು ಚಾನೆಲ್ನ ಮೂಲಕ ನಾವು ಹೇಳೋದಿಷ್ಟೇ: ಸಂಘಟಕರು ಎಚ್ಚೆತ್ತುಕೊಳ್ಳಿ. ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಲಿನ ಪ್ಯಾಕೆಟ್ ತರೋದನ್ನು ನಿಷೇಧಿಸಿ. ಅಭಿಮಾನಿಗಳೇ, ನಿಮಗೆ ಅಷ್ಟೊಂದು ಹಣ ಇದ್ದರೆ ಆ ಹಾಲನ್ನು ಬಡ ಮಕ್ಕಳಿಗೆ ಹಂಚಿ, ಅಥವಾ ಆ ಹಣವನ್ನು ಕಲಾವಿದನಿಗೆ ಸಂಭಾವನೆ ರೂಪದಲ್ಲಿ ನೀಡಿ. ಅದು ಅವರಿಗೆ ನಿಜವಾಗಲೂ ಸಹಾಯವಾಗುತ್ತೆ. ಯುವಜನತೆ ವೈರಲ್ ಆಗೋಕ್ಕೋಸ್ಕರ ಅಥವಾ ರೀಲ್ಸ್ ಮಾಡೋಕ್ಕೋಸ್ಕರ ಇಂತಹ ಕೆಲಸವನ್ನು ಮಾಡಬೇಡಿ. ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನು ನಗೆಪಾಟಲು ಮಾಡಬೇಡಿ. ಕೊನೆಯದಾಗಿ ಒಂದು ಮಾತು: ಕಲೆ ಅನ್ನೋದು ಹೊಟ್ಟೆ ತುಂಬಿಸಬೇಕು, ಮನಸ್ಸನ್ನು ಅರಳಿಸಬೇಕು. ಆದರೆ ಈ ಹಾಲಿನ ಅಭಿಷೇಕದ ಹೆಸರಲ್ಲಿ ನಡೆಯುತ್ತಿರೋ ಹುಚ್ಚಾಟ ನಿಜಕ್ಕೂ ಖಂಡನೀಯ. ನಮ್ಮ ಜನಕ್ಕೆ ಬುದ್ಧಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದರೆ ಈ ವಿಡಿಯೋ ನೋಡಿದ ಮೇಲಾದರೂ ನೀವು ಬದಲಾಗ್ತೀರ ಅಂತ ಭಾವಿಸ್ತೀವಿ. ನಿಮ್ಮ ಅಭಿಪ್ರಾಯವೇನು? ಈ ಹಾಲಿನ ಅಭಿಷೇಕ ಸರಿಯಾ ಅಥವಾ ತಪ್ಪಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಸುದ್ದಿ ಜಗತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.